ನಾನು ಅಲ್ಲಿ ಹೇಳಿದ್ದು ತುಮಕೂರಿನಲ್ಲಿ ನನಗೆ ಅನಿರೀಕ್ಷಿತವಾಗಿ ನಮ್ಮ ನಾಯಕರು ದಿಢೀರ್ನೇ ಕಳಿಸ್ತಂಥ ಒಂದು ಕ್ಷೇತ್ರ. 50 ವರ್ಷ ಆ ಕ್ಷೇತ್ರಕ್ಕೆ ಏನೇನಾಗಬೇಕಾಗಿತ್ತೋ ಎಲ್ಲವನ್ನು ಕೂಡ ಒಂದು ಹಂತಕ್ಕೆ 1 ವರ್ಷ 2 ತಿಂಗಳಲ್ಲಿ ತಂದಿದ್ದೇನೆ. 23, 24 ಅಂಡರ್ ಪಾಸ್ಗಳು, ಮೇಲ್ಸೇತುವೆಗಳು ಸುಮಾರು ಸಾವಿರಾರು ಕೋಟಿ ರೂಪಾಯಿ ನಡೀತಾ ಇದೆ. ಒಂದು ರಾಯದುರ್ಗ, ತುಮಕೂರು, ದಾವಣಗೆರೆ ಎಲ್ಲವೂ ಕೆಲಸ ಒಂದು ಹಂತಕ್ಕೆ ಬಂದಿದೆ. ಮತ್ತು ಯಾವ್ಯಾವುದಕ್ಕೆ ಯಾವ ರೀತಿ ಆದ್ಯತೆ ಕೊಡಬೇಕಾಗಿತ್ತೋ ಅದಲ್ದಿರ ತುಮಕೂರಿಗೆ ಬೈಪಾಸ್ ಬೇಕಾಗಿತ್ತು. ಅದು ಕೂಡ ಈಗಾಗಲೇ 2 ಕೂಡ ನಿತಿನ್ ಗಡ್ಕರಿ ಅವರು ಕೊಟ್ಟು DPR ಆಗಿ ಒಂದು ಕಡೆ ಕೆಲಸ ಮಾಡ್ತಾಯಿದ್ದೀವಿ. ಶಿರಾಯಿಂದ ಬಡವನಹಳ್ಳಿ, ಬಡವರಿಂದ ಬೈರನಹಳ್ಳಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಏನು ಇವತ್ತು ಬೆಂಗಳೂರು ತುಮಕೂರಿಗೆ ಬರ್ತಾ ಇರ್ತಕ್ಕಂಥ ನ್ಯಾಷನಲ್ ಹೈವೇಲಿ ಇನ್ನೊಂದು ನ್ಯಾಷನಲ್ ಹೈವೇ ಮಾಡಿ ಸೃಷ್ಟಿ ಮಾಡಿ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ದೀನಿ. ನನಗನ್ನಿಸ್ತದೆ 5 ವರ್ಷದಲ್ಲಿ ಆ ಕ್ಷೇತ್ರದಲ್ಲಿ ಎಷ್ಟು ಮಟ್ಟಿಗೆ ಕೆಲಸ ಆಗಬೇಕು 50 ವರ್ಷದ್ದು ಮಾಡೋದ್ರಿಂದ ನಾನು ಅಲ್ಲಿ ನಿಲ್ಲೋದಿಲ್ಲ. ಮತ್ತು ಇನ್ನೆಲ್ಲರೂ ಒಂದು ಕಡೆ ಹೋಗೋಣ ಅನ್ನೋ ಚಿಂತೆಯಲ್ಲೇ ನಾನು ಹೇಳಿರೋದು. ಒಂದು ನಿಮ್ಮ ಸಂತೋಷ ಸುದ್ದಿ, ಹಾಸನ, ತಿಪ್ಟೂರು, ಚಿಕ್ಕನಾಯಕನಹಳ್ಳಿ, ಹಿರೇಹಳ್ಳಿ 50 ವರ್ಷದಿಂದ ಇದು ಉಳಿದಿತ್ತು. 4,800 ಕೋಟಿ ರೂಪಾಯಿಗಳದು ಎಲ್ಲ ಸರ್ವೆ ಆಗಿ ಟೆಂಡ್ರು ಕೂಡ ಈಗಾಗಲೇ ಫ್ಲೋಟಿಂಗ್ ಆಗಿ ಕೆಲಸ ಶುರು ಮಾಡ್ತಾಯಿದ್ದೀವಿ. ನನಗೆ ನೀವು ನಂಬೋದಿಲ್ಲ, ಏನೇನು ಮಾಡಬೇಕಾಗಿತ್ತು ಆ ಜಿಲ್ಲೆಗೆ ಭಾರತ ಸರ್ಕಾರದಿಂದ ಭಗವಂತನ ದಯೆ, ಚಾಮುಂಡಿ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಆ ಜನ ಕೊಟ್ಟಂಥ ಒಂದು ಪ್ರೀತಿ ವಿಶ್ವಾಸ ನನಗೆ ಶ್ರೀರಕ್ಷೆಯಾಗಿ 50 ವರ್ಷ ಕೆಲಸ ಒಂದೇ ಸಾರಿ ಮಾಡಿದ್ದೀನಿ ಅನ್ನೋದು ಹೆಮ್ಮೆಯಿಂದ ನಾನು ಮತ್ತೆ ಇಲ್ಲಿ ನಿಲ್ಲೋದಿಲ್ಲ ಅಂತ ಹೇಳಿರೋದು ಸತ್ಯ. ಭಗವಂತ ಎಲ್ಲಿ ನಮ್ಮ ನಾಯಕರು ಏನು ಹೇಳ್ತಾರೋ ಅದು ಮಾಡ್ತೀನಿ. ಚಾಮರಾಜನಗರ ಮೇಟುಪಾಳ್ಯ ಪ್ರಾಜೆಕ್ಟ್